ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ವಾಸವಿ. ಓಂ ನಮಃ ಶಿವಾಯ. ಕಾರ್ತಿಕ ಪುರಾಣ ಅಧ್ಯಾಯ 21. ಸುಶೀಲನು ಪುರಂಜಯನಿಗೆ ಕಾರ್ತಿಕ ವ್ರತ ಮಹಿಮೆಯನ್ನು ಹೇಳುವುದು. ಈ ವಿಧದಲ್ಲಿ ಯುದ್ಧ ಸನ್ನದ್ಧರಾಗಿ ಬಂದ ಕಾಂಬೋಜಾಧಿಪತಿಗೆ ಮೊದಲಾದ ರಾಜವೃಂದಕ್ಕೂ ಅಯೋಧ್ಯ ನಗರಾಧೀಶನಾದ ಪುರಂಜಯನಿಗೂ ಘೋರ ಸಂಗ್ರಾಮವು ಸಂಭವಿಸಿತು. ರಣರಂಗದಲ್ಲಿ ರಥ, ಗಜ, ತುರಗಾರೂಢರಾದ ಸೈನಿಕರು, ರಥಗಜಾಶ್ವರಗಳನ್ನೇರಿದ ಸೈನಿಕರೊಂದಿಗೂ ಕಾಲ್ನಡಿಗೆಯ ಹಾಗೂ ಪದಾತಿಗಳನ್ನು ಎದುರುಗೊಂಡು ಪರಶು, ಪಟ್ಟಸ, ಪ್ರಾಸ, ಪರಿಗ, ಶಕ್ತಿ, ತೋಮರ, ಮುಸಲ, ಗದ, ಖಡ್ಗಗಳಿಂದ ಕೂಡಿ ಒಕ್ಕರಲಿನಿಂದ ಕೂಗುತ್ತಾ ಸಿಂಹಗರ್ಜನೆಯನ್ನು ಮಾಡುತ್ತಾ ಶಂಖ, ಬೇರಿ, ದುಂದಬಿಗಳ ಧ್ವನಿಯಿಂದ ಬೋರ್ಗೆರೆಯುತ್ತಾ ಪರಸ್ಪರ ವಿಜಯಾಕಾಂಕ್ಷಿಗಳಾಗಿ ಅತಿ ಘೋರ ಯುದ್ಧವನ್ನು ಮಾಡುತ್ತಿದ್ದರು. ಹೀಗಿರುವಾಗ ಆ ಸಮರ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಮುರಿದು ಬಿದ್ದಿರುವ ರಥಗಳು, ಸೊಂಡಿಲುಗಳು, ಪಾದಗಳು, ತಲೆಗಳೇ ಮೊದಲಾದವುಗಳನ್ನು ಕಳೆದುಕೊಂಡ ಆನೆಗಳ ದೇಹಗಳು, ಅವಯವಗಳಲ್ಲಿ ಕೆಲವನ್ನು ಕಳೆದುಕೊಂಡಿದ್ದ ತುರಗಗಳು, ಕಾಲುಗಳು, ಕೈಗಳು, ತಲೆಗಳು, ಕರಳು ಮೊದಲಾದ ವಿವಿಧಾಂಗಗಳನ್ನು ಕಳೆದುಕೊಂಡಿದ್ದ ವಿಕಲಾಂಗಿಗಳು, ಪ್ರಾಣಗಳನ್ನು ಕಳೆದುಕೊಂಡಿದ್ದ ಗಜ, ತುರಗ, ಪದಾತಿಗಳು ಮೊದಲಾದವುಗಳಿಂದ ಕೂಡಿದ ರಣಭೂಮಿಯನ್ನು ನೋಡಿದ ಪ್ರೇಕ್ಷಕರಿಗೆ ಭಯಭ್ರಾಂತಿಯುಂಟಾಗಿ ಹೃದಯ ನಿರ್ಭೇದಕವಾಗಿತ್ತು. ಪೌರುಷದಿಂದ ಕೂಡಿ ಬಲವನ್ನು ತೃಣೀಕರಿಸಿ ಯುದ್ಧದಲ್ಲಿ ಹೋರಾಡಿ ಆ ದಿನ ವೀರಮರಣವನ್ನು ಹೊಂದಿದ್ದ ವೀರರೆಲ್ಲರೂ ಸೂರ್ಯಮಂಡಲ ಮಾರ್ಗವಾಗಿ ಊರ್ಧ್ವಲೋಕಕ್ಕೆ ಹೋಗುತ್ತಿದ್ದರು. ಅಲ್ಲಾದರೂ ಇವರು ಬರುವುದಕ್ಕೆ ಮುಂಚೆಯೇ ಕಾದಿದ್ದ ಅಪ್ಸರೆಯರು ಆ ಸ್ವರ್ಗಾಲೋಕಕ್ಕೆ ಬರುವವರನ್ನು ಕುರಿತು ಇವನು ನನ್ನವನು, ಅವನು ನಿನ್ನವನು ಎಂದು ಹೇಳುತ್ತಾ ಅವರನ್ನು ತಮ್ಮ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಈ ರೀತಿ ಯುದ್ಧವು ನಡೆಯುತ್ತಿರಲು ಸಾಯಂಕಾಲವಾಯಿತು. ಆಗಲ ಕಾಂಬೋಜಾಧಿಪತಿಯೇ ಮೊದಲಾದ ರಾಜಗುರುಗಳು ಪುರಂಜಯನಿಗೂ ರಣರಂಗವು ಅತಿ ದಾರುಣವೆನಿಸಿತು. ಪುರಂಜಯನಿಗೆ ಸುಮಾರು 13 ಅಕ್ಷೋಹಿಣಿಯಷ್ಟು ಸೈನ್ಯವಿತ್ತು. ಶತ್ರು ರಾಜರ ಸೈನ್ಯವನ್ನು ಇವನ ಸೈನ್ಯದ ಅರ್ಧಕ್ಕಿಂತ ಹೆಚ್ಚಾಗಿಲ್ಲದಿದ್ದರೂ ಅವರು ರಣೋತ್ಸಾಹಿಗಳಾಗಿ ಭಯಭೀತಿಯಿಲ್ಲದೆ ಯುದ್ಧವನ್ನು ಮಾಡಿ ಪುರಂಜಯನನ್ನು ಸೋಲಿಸಿ ಓಡಿಸಿದರು. ತರುವಾಯ ಪುರಂಜಯನು ತನ್ನ ನಿಜಾಂತಪುರವನ್ನು ಸೇರಿದನು. ಶತ್ರು ರಾಜರು ಅವರವರ ಶಿಬಿರಗಳಿಗೆ ತೆರಳಿ ಆ ಮರುದಿನವೇ ಪುರಂಜಯನ ರಾಜ್ಯವನ್ನು ಆಕ್ರಮಿಸಿಕೊಂಡಿದ್ದರು. ಆಹಾ, ಎಂತಹ ಮನುಷ್ಯನಾದರೂ ತಾನು ಮಾಡಿದ ಪುಣ್ಯ ಪಾಪ ಕಾರ್ಯಗಳ ಫಲಾಫಲಗಳನ್ನು ಅನುಭವಿಸಿಯೇ ತೀರಬೇಕಲ್ಲವೇ? ಹಾಗೆಯೇ ಅಧಿಕ ಸೈನ್ಯವಿದ್ದರೂ ಶತ್ರುರಾಜುಗಳಿಂದ ಪರಾಜಿತನಾಗಿ ತನ್ನ ರಾಜ್ಯವನ್ನು ಅವರಿಗೆ ಒಪ್ಪಿಸಬೇಕಾಗಿ ಬಂತು. ಪುರಂಜಯನು ಇದರಿಂದ ಖಿನ್ನತೆ ಹೊಂದಿ ಚಿಂತಾಕ್ರಾಂತನಾಗಿ ವಿಚಾರಮಗ್ನನಾದನು. ಆ ಸಮಯದಲ್ಲಿ ಪುರಂಜಯನು ಪುರೋಹಿತನಾದ ಸುಶೀಲನು ಅಲ್ಲಿಗೆ ಬಂದು ರಾಜನಿಗೆ ಹೀಗೆ ಹೇಳಿದನು. ಮಹಿಪಾಲ, ಜಯಾಪಜಯಗಳನ್ನು ಸರ್ವೇಶ್ವರಾಧೀನವೆಂದು ತಿಳಿದಿರುವ ನೀನು ವಿಚಾರಪರಿದಾನುದೇಕೆ? ಪುನಃ ನೀನು ಶತ್ರುರಾಜರನ್ನು ಜಯಿಸಿ ನಿನ್ನ ರಾಜ್ಯವನ್ನು ಸಂಪಾದಿಸಬೇಕೆಂದು ಇಚ್ಛೆಯನ್ನು ಅವರಿಗೆ ಹೇಳಿದನು. ನಾನು ಹೇಳುವುದನ್ನು ಕೇಳಿ ಅದರಂತೆ ಆಚರಿಸು. ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರಯುತ ಪೌರ್ಣಮಿ ದಿನ ಶ್ರೀಹರಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡು. ಕೇಶವಾಲಯದಲ್ಲಿ ದೀಪಾರಾಧನೆಯನ್ನು ನಡೆಸಿ ಒಂದು ದೀಪವನ್ನು ಸದ್ಬ್ರಾಹ್ಮಣನಾದ ಒಬ್ಬ ಕುಟುಂಬಿಕನಿಗೆ ದಾನ ಮಾಡು. ಇದಲ್ಲದೆ ಭಗವನ್ನನನ್ನು ಮೋಕ್ಷಾಚರಣೆಗೈಯುತ್ತಾ ನೃತ್ಯವನ್ನು ಮಾಡು. ಅದರಿಂದ ನೀನು ಪುತ್ರವಂತನಾಗುವೆ. ಇನ್ನು ಈ ದಿನದಂದು ಶ್ರೀಹರಿಯನ್ನು ಪೂಜಿಸಿದರೆ ಅವನು ಅಧಿಕ ಆನಂದಭರಿತನಾಗಿ ಶತ್ರುರಾಜರನ್ನು ವಧಿಸಲು ತಕ್ಕ ಚಕ್ರಾಯುಧವನ್ನು ನಿನಗೆ ಕೊಡುವನು. ನೀನು ಧರ್ಮ ಮಾರ್ಗವನ್ನು ತ್ಯಜಿಸಿ ದುರ್ಮಾರ್ಗ ಪ್ರವರ್ತಕನಾಗಿದ್ದುದರಿಂದ ನಿನಗೆ ಅಪಜಯ ಉಂಟಾಯಿತು. ಇಂದಿನಿಂದಲಾದರೂ ನ್ಯಾಯ ಮಾರ್ಗದಲ್ಲಿ ಧರ್ಮವನ್ನು ಚರಿಸುತ್ತಾ ಕಾರ್ತಿಕ ವ್ರತವನ್ನು ನಡೆಸು. ಈ ವ್ರತವನ್ನು ಆಚರಿಸಿದರೆ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳು ಲಭಿಸಿ ಪುತ್ರ ಲಾಭ ಉಂಟಾಗಿ ಶತ್ರುರಾಜನನ್ನು ನಿರ್ಮೂಲ ಮಾಡಲು ಶಕ್ತನಾಗುವೆ. ಇದನ್ನು ಕುರಿತು
ಲೇಷವೂ ಸಂದೇಹವಿಲ್ಲದೆ ಕಾರ್ತಿಕ ವ್ರತವನ್ನು ಆಚರಿಸು. ಸ್ಕಾಂದ ಪುರಾಣಾಂತರ ಕಾರ್ತಿಕ ಪುರಾಣದಲ್ಲಿ ಸುಶೀಲನು ಪುರಂಜಯನಿಗೆ ಕಾರ್ತಿಕ ವ್ರತ ಮಹಿಮೆಯನ್ನು ಹೇಳುವುದು ಎಂಬ 21ನೆಯ ಅಧ್ಯಾಯವು ಮುಗಿದಿತು.